ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಶ್ರೀಮಾತೆ ಶಾರದಾದೇವಿಯವರ 173ನೆಯ ಜಯಂತಿಯ ಶುಭಾಶಯಗಳು. ಶ್ರೀಮಾತೆಯವರು ಯಾರು ಅಂತ ಹೇಳುವುದಕ್ಕೆ ನಾವು ಒಂದಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಆದರೆ ಪೂರ್ಣ ಮಟ್ಟಕ್ಕೆ ಶ್ರೀಮಾತೆಯವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಏನು ಗೊತ್ತಿಲ್ಲದಿರ್ತಕ್ಕಂಥ ಜನರಿಗೆ ಶ್ರೀಮಾತೆಯವರ ಆ ಘಟನೆಗಳ ಮೂಲಕ ಒಂದು ಶ್ರದ್ಧೆ ಬಂದ್ರೆ ಸಾಕು ಅಂತಕ್ಕಂಥ ಭಾವನೆಯಿಂದ ಒಂದಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇನ್ನುಳಿದಂತೆಲ್ಲ ಅದನ್ನೆಲ್ಲ ನಾವು ಅವರ ಜೀವನವನ್ನ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕು, ಅವರಲ್ಲಿ ಭಕ್ತಿಯನ್ನು ತಾಳಬೇಕು, ಶ್ರದ್ಧೆಯನ್ನು ತಾಳಬೇಕು, ಶರಣಾಗತರಾಗಬೇಕು. ಹಾಗಾದಾಗ ಗೊತ್ತಾಗುವಂಥದ್ದು. ಯಾಕಂದ್ರೆ ಈ ಮಹಾತ್ಮರ ಜೀವನ ಸಾಮಾನ್ಯರಿಗೆ ಅರ್ಥ ಆಗೋದು ಬಹಳ ಕಷ್ಟ ಇದೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಈಗಾಗಲೇ ನೋಡಿ, ಜಗನ್ಮಾತೆಯ ಮಹಿಮೆಯನ್ನ ತಿಳ್ಕೋಬೇಕು ಅಂದ್ರೆ ನಾವು ದುರ್ಗಾ ಸಪ್ತಶತಿಯನ್ನ ಓದಿದಾಗ ಆ ಜಗನ್ಮಾತೆಯ ಮಹಿಮೆ ಗೊತ್ತಾಗ್ತದೆ. ಆಮೇಲೆ ದುರ್ಗಾ ಸಪ್ತಶತಿ ಏನು ಒಂದು ಅದು ಪೌರಾಣಿಕ ಗ್ರಂಥದಲ್ಲಿ ಮಾರ್ಕಂಡ್ಯ ಪುರಾಣದಲ್ಲಿ ಬರುವಂತ ಗ್ರಂಥ ಅದರಲ್ಲಿ ಇದೆ ಅಂತ ಹೇಳಿ ಭಾವನೆ ಬಂದ್ರೆ, ಮತ್ತೆ ಅದನ್ನ ಪಾರಾಯಣ ಮಾಡಿ ಅದರಿಂದ ಸಿದ್ಧಿಯನ್ನು ಪಡೆದಂತ ವ್ಯಕ್ತಿಗಳ ಮಹೋನ್ನತಿ ಸ್ಥಿತಿಗೆ ಏರಿದಂತ ವ್ಯಕ್ತಿಗಳ ಜೀವನವನ್ನು ಓದಿದಾಗ ಗೊತ್ತಾಗುತ್ತೆ ಆ ಗ್ರಂಥದ ಮಹಿಮೆ ಏನು ಅಂತ. ಹೀಗೆ ನಮಗೆ ಒಂದರ ಮಹಿಮೆ ಗೊತ್ತಾಗಬೇಕಂದ್ರೆ ಇನ್ನೊಬ್ಬ ಮಹಿಮಾವಂತನಾದ ವ್ಯಕ್ತಿಯನ್ನ ನೋಡಿದಾಗ ಗೊತ್ತಾಗ ಆ ಮಹಿಮಾವಂತ ವ್ಯಕ್ತಿ ಈ ಮಹಿಮೆಯ ಬಗ್ಗೆ, ಈ ಮಹಿಮಾವಂತರ ಬಗ್ಗೆ ಏನು ಅಭಿಪ್ರಾಯವನ್ನು ತಾಳಿದ್ದ ಅನ್ನೋದ್ರ ಮೇಲೆ. ಅದಕ್ಕೆ ನಾವು ಆಗಲೇ ನಿನ್ನೆ 2 ಘಟನೆಯನ್ನ ಶ್ರೀ ರಾಮಕೃಷ್ಣರನ್ನು ನೋಡಿದ್ದೀವಿ. ಸ್ವತಃ ಶ್ರೀ ಮಾತೆಯವರೇ ಆ ಮಾತೃಪೀಠಾರೋಹಣವನ್ನ ಏರಿದ ಮೇಲೆ ಎಲ್ಲರನ್ನೂ ತನ್ನ ಮಕ್ಕಳಂತೆ ಭಾವಿಸಿ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೇವಲ ಲೌಕಿಕ ಅವಶ್ಯಕತೆಗಳನ್ನ ಪೂರೈಸೋದಷ್ಟೇ ಅಲ್ಲ, ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ಅದನ್ನ ಘಟನೆಗಳನ್ನ ನೋಡ್ತೇವೆ. ಅಲ್ಲಿ ದಕ್ಷಿಣೇಶ್ವರಲ್ಲಿದ್ದಾಗ ಶ್ರೀರಾಮಕೃಷ್ಣರ ಹತ್ತಿರ ಅವರ ನೇರ ಶಿಷ್ಯರು 16 ಜನ ಇದ್ರು. ಅಲ್ಲಿ ಕೆಲವೊಂದಷ್ಟು ಜನ ಅಲ್ಲೇ ಬಂದು ಉಳ್ಕೊಳ್ತಾ ಇದ್ರು, ಸಾಧನೆಯನ್ನು ಮಾಡ್ತಾ ಇದ್ದುದನ್ನ ನೋಡಿದ್ದೇವೆ. ಹೀಗೆ ಸಾಧನೆ ಮಾಡುವಂತ ಸಮಯದಲ್ಲಿ ರಾಮಕೃಷ್ಣರವರು ಅವ್ರ ಕಡೆಯಿಂದ ಸಾಧನೆ ಮಾಡಿಸ್ಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಅವರಿಗೆ ಎಷ್ಟೆಷ್ಟು ಆಹಾರ ತೆಗೆದುಕೊಳ್ಬೇಕು ಮತ್ತು ಎಷ್ಟೊತ್ತು ನಿದ್ದೆ ಮಾಡಬೇಕು, ಹೀಗೆ ಪ್ರತಿಯೊಂದು ವಿಷಯಕ್ಕೂ ರಾಮಕೃಷ್ಣರು ತುಂಬಾ ಸ್ಟ್ರಿಕ್ಟ್ ಆಗಿ ಅವರಿಗೆ ನಿಯಮಗಳನ್ನು ಹಾಕಿರ್ತಾರೆ. ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಬಾರ್ದು, ಯಾಕಂದ್ರೆ ಬೆಳಗ್ಗೆ ಎದ್ದು ಬೇಗ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ರಾಮಕೃಷ್ಣ ಹೀಗೆಲ್ಲ ಹೇಳಿ ಕಳಿಸಿರ್ತಿದ್ರು. ಅಲ್ಲಿ ನಹಬತ್ ಖಾನಲ್ಲಿ ಶ್ರೀಮಾತೆಯವರಿಗೆ ಊಟ ಕೊಡ್ತಿದ್ರು. ಯಾರಾದ್ರೂ ಒಂದು ಚಪಾತಿ ಎಕ್ಸ್ಟ್ರಾ ಕೇಳಿದ್ರು ಅಂದ್ರೆ ರಾಮಕೃಷ್ಣರು ಎಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿದ್ರು ಅಂತಂದ್ರೆ, ಆ ಶಿಷ್ಯರಲ್ಲಿ ಯಾರ್ಯಾರು ಎಷ್ಟೆಷ್ಟು ಚಪಾತಿ ತಿನ್ಬೇಕು ಅಂತ ರಾಮಕೃಷ್ಣರೇ ಹೇಳಿದ್ರು. ನೀನು 2 ತಿನ್ಬೇಕು, ನೀನು 3 ತಿನ್ಬೇಕು ಅಂತ ಹೀಗೆಲ್ಲ. ಆದ್ರೆ ಇಲ್ಲಿ ಶ್ರೀಮಾತೆಯವ್ರ ಹತ್ತಿರ ಹೋದಾಗ ಅವರು ಇವ್ರು ಹೇಳಿದ ಲೆಕ್ಕಾಚಾರ ಎಲ್ಲ ಬಿಟ್ಟು ಶಾರದಾ ಮಾತೆಯವರವರಿಗೆ ಒತ್ತಾಯ ಮಾಡಿ ಬಡಿಸ್ಬಿಡ್ತಿದ್ರು, ಹೊಟ್ಟೆ ತುಂಬ ಊಟ ಮಾಡ್ಲಿ ಮಕ್ಕಳು ಅಂತ ಹೇಳಿ. ಊಟ ಮಾಡಿದ್ವಿ. ಅವ್ರು ಬಂದ ಮೇಲೆ ರಾಮಕೃಷ್ಣ ಅವ್ರನ್ನ ಕೇಳ್ತಿದ್ರು, ಇವತ್ತು ಎಷ್ಟು ಚಪಾತಿ ತಿಂದೆ ಅಂತ. ಅವರು ಇವ್ರು ಹೇಳಿದಕ್ಕಿಂತ ಒಂದೊಂದು ಜಾಸ್ತಿ ಹೇಳ್ತಿದ್ರು. ಆವಾಗ ರಾಮಕೃಷ್ಣರಿಗೆ ಶಾರದಾ ಮಾತೆ ಮೇಲೆ ಕೋಪ ಬಂತು. ಅದಕ್ಕೆ ನೇರವಾಗಿ ಅದೇ ಕೋಪದಲ್ಲಿ ಅವರು ಶ್ರೀಮಾತೆಯವರ ಹತ್ತಿರ ಹೋಗ್ತಾರೆ. ಹೋಗಿ, ಏನು ನೀನು ಈ ಹುಡುಗರ ಜೀವನ ಎಲ್ಲ ಹಿಂಗ್ ಮಾಡ್ಬೇಕು ಮಾಡಿದ್ಯಾ, ಹಾಳು ಮಾಡ್ಬಿಡ್ತೀಯ, ನೀವರಿಗೆ ಪ್ರೀತಿಯನ್ನು ಜಾಸ್ತಿ ಬಡಿಸ್ಬಿಟ್ಟಂದ್ರೆ ಸಾಧನೆ ಮಾಡೋದು ಹೇಗೆ ಅಂತ ರಾಮಕೃಷ್ಣರಿಗೆ ಹೇಳಿದಾಗ ಈ ಉತ್ತರ ನಮ್ಗೆಲ್ರಿಗೂ ಸಂತೋಷ ಕೊಡುವಂಥದ್ದು. ಏನಂತಂದ್ರೆ ಶ್ರೀಮಾತೆ ಹೇಳ್ತಾರೆ, ಈಗ ಅವರ ಹೊಟ್ಟೆಯ ಅವಶ್ಯಕತೆಯನ್ನು ಅಷ್ಟೇ ಅವರು ಪೂರೈಸಿದ್ದಲ್ಲ, ಶ್ರೀಮಾತೆಯವರು ಹೇಳುವಂತ ಮಾತಿನಲ್ಲಿ ಅವರ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೇನೆ ಅಂತ ಹೇಳ್ತಾರೆ. ಅವಾಗ ರಾಮಕೃಷ್ಣ ಕಂಪ್ಲೇಂಟ್ ಮಾಡಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಅದೆಲ್ಲ ನಿಮ್ಗೆ ಯಾಕೆ ಚಿಂತೆ, ಅವ್ರ ಜವಾಬ್ದಾರಿ ಎಲ್ಲ ನಾನ್ ನೋಡ್ಕೊಳ್ತೇನೆ ಅಂತ ಹೇಳ್ಬಿಡ್ತಾರೆ. ರಾಮಕೃಷ್ಣ ಬಂತ ಕೋಪ ಎಲ್ಲ ಬಹಳ ಸಮಾಧಾನ ಅನ್ಸುತ್ತೆ ಮತ್ತು ಅವರಿಗೆ ಸಂತೋಷ ಆಗತ್ತೆ. ಅವರಿಗೆ ರಾಮಕೃಷ್ಣಗೆ ಬೇಕಾಗಿದ್ದು ಅದೇ, ಏನಂತಂದ್ರೆ ತನ್ನ ಭಕ್ತರ, ತನ್ನ ಶಿಷ್ಯರ ಜವಾಬ್ದಾರಿಯನ್ನ ಅವಳು ತೆಗೆದುಕೊಳ್ಬೇಕು, ಜಗನ್ಮಾತೆ ಇದ್ದಾಳೆ ಅವಳು ತೆಗೆದುಕೊಂಡ್ರೆ ನನ್ನ ಅಲ್ಲಿ ಸರಿ ಆಗತ್ತೆ ಅನ್ನುವಂಥ ಭಾವನೆ ಶ್ರೀ ರಾಮಕೃಷ್ಣ ಇದ್ದದ್ರಿಂದ ರಾಮಕೃಷ್ಣರು ಹೊರಗಡೆಗೆ ಆ ರೀತಿ ಕೋಪ ತೋರಿಸಿದ್ರು, ಶ್ರೀಮಾತೆಯವರ ಹೇಳಿದಾಗ ಸಂತೋಷದಿಂದ ವಾಪಸ್ ಬರ್ತಾರೆ. ಅಂದ್ರೆ ಓಹೋ ಸರಿ ಇದೆ, ಹಾಗಾದ್ರೆ ಅವಳೇ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಿದ್ದಾಳೆ ಅಂತ. ಅಂದ್ರೆ ಎಲ್ಲರ ಮೋಕ್ಷವನ್ನು ಕೊಡುವಂತ ಜವಾಬ್ದಾರಿ ಜಗನ್ಮಾತಿದೆ. ಸಾಧನೆ ಮಾಡೋದು ನಮ್ದು, ಆದ್ರೆ ಸಾಧನೆಯನ್ನ ಅವಳು ಮೆಚ್ಚೋ ಹಾಗೆ ನಾವೇನ್ ಮಾಡಕ್ಕಾಗತ್ತೆ, ಅವಳೇ ಕೃಪೆ ಮಾಡ್ಬೇಕು ಅಂತ.
ಅದಕ್ಕೆ ಅನ್ನಪೂರ್ಣ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಸ್ತುತಿಸಿದಂತೆ ಮೋಕ್ಷದ್ವಾರ ಕಪಾಟ ಪಾಟನ ಕರಿ, ಮೋಕ್ಷ ದ್ವಾರಗಳನ್ನ ತೆರೆಯುವಂಥವಳು ಅವಳೇ. ಆದ್ದರಿಂದ ಅವಳೇ ಈಗ ಜಗನ್ಮಾತೆ. ಚಪಾತಿ ಹಚ್ಚಿ ತಿನ್ಲಿ ಅಂತ ಅಂದ್ರೆ ಯಾವ ಭಾವನೆ ಇದೆ ನೋಡಿ. ಮಕ್ಕಳು ಚೆನ್ನಾಗಿರ್ಬೇಕು ಅಂತಕ್ಕಂಥ ಅಂದ್ರೆ ಮಾತೃಪೀಠ, ಅದು ಗುರುಪೀಠವೂ ಹೌದು, ಮಾತೃಪೀಠವೂ ಹೌದು. ಅದನ್ನ ಶ್ರೀಮಾತರು ಅಲಂಕರಿಸಿದ್ದಾರೆ. ಆದ್ದರಿಂದ ಅಲ್ಲಿ ಆ ರೀತಿಯಂತ ಮಾತುಗಳನ್ನ ಹೇಳ್ತಾರೆ. ಇದೊಂದು ಘಟನೆ. ಇನ್ನೊಂದು ಘಟನೆ, ಒಬ್ಬಳು ರಾಮಕೃಷ್ಣ ಹತ್ತಿರ ತಂತ್ರ ಸಾಧಕಿ ಅವಳು ಬಂದಿರ್ತಾಳೆ. ಅವಳದ್ದು ಏನ್ ಭಾವನೆ ಅಂತಂದ್ರೆ ತಂತ್ರ ಸಾಧಕದಲ್ಲಿ ತಾನು ಭೈರವಿ, ಇನ್ನೊ ಪುರುಷ ಭೈರವ ಅಂತ ಭಾವಿಸುವಂಥದ್ದು. ಈಗ ರಾಮಕೃಷ್ಣರನ್ನೇ ಭೈರವ ಅಂತ ತಿಳ್ಕೊಂಡು ಅವಳು ರಾಮಕೃಷ್ಣ ಮೇಲೆ ಒಂದ್ ರೀತಿ ಮೋಹವನ್ನು ತಾಳಿದಂತೆ ಮಾತಾಡ್ತಿರ್ತಾಳೆ. ಅಲ್ಲಿ ಬಂದು ಅವರಿಗೆ ರಾಮಕೃಷ್ಣಗೆ ಇದೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ರಾಮಕೃಷ್ಣಗೆ ಅದೊಂದು ರೀತಿ ತೊಂದರೆ ಅಂತ ಅನ್ಸುತ್ತೆ. ಅವಾಗ ಅವಳು ರಾಮಕೃಷ್ಣರು ಜೋರಾಗಿ ಕೂಗಾಡಿ ಅವಳನ್ನು ಬೈತಾರೆ. ಬೈದು ಆ ಕಡೆ ಕಳಿಸ್ತಾರೆ. ಇದನ್ನ ಶ್ರೀ ಮಾತೆಯವರು ಅಲ್ಲಿ ದೂರದಿಂದ ಕೇಳಿಸ್ಕೋತಾರೆ. ಕೇಳಿಸ್ಕೊಂಡು ಆಮೇಲೆ ಹತ್ತಿರದಂತ ತನ್ನ ಸೇವೆ ಯೋಗಿನ್ಮ ಅಥವಾ ಗೌರಿಮ ಹೇಳ್ತಾರೆ, ಅವಳು ಕರ್ಕೊಂಬ ಇಲ್ಲಿ ಅಂತ. ಅವಳೇನ್ ಮಾಡಿರ್ತಾಳೆ ತಪ್ಪು ಅಂತಂದ್ರೆ, ರಾಮಕೃಷ್ಣರೇ ತನ್ನ ಪತಿ ಅಂತ ತಿಳ್ಕೊಂಡು ಸಾಧನೆ ಮಾಡಕ್ ಬಂದಿರ್ತಾಳೆ. ಅದನ್ನ ರಾಮಕೃಷ್ಣ ವಿರೋಧ ಮಾಡ್ತಾರೆ. ಶಾರದಾ ಮಾತೆಯವರಿಗೆ ಅದೆಲ್ಲ ಅವ್ರು ಏನೋ ಬೈತಾ ಇದ್ದಾರೆ ಅಂತ ಗೊತ್ತಾಯ್ತು. ಅಯ್ಯೋ ಪಾಪ ಹೆಣ್ಮಕ್ಳು ಬೈತಾ ಇದಾರಲ್ಲ ಅಂತ ಅನಿಸಿ ಅವಳನ್ನ ತನ್ನ ಕತ್ರಿ ಕರ್ಕೊಂಡು ಆಮೇಲೆ ಹೇಳ್ತಾರೆ, ಅವ್ರಿಗೇನು ತೊಂದರೆ ಆದ್ರೆ ಇಲ್ಲಿ ಕಳಿಸಿದ್ರೆ ಸಾಕಾಗುತ್ತಿತ್ತು, ಅವ್ರ್ಯಾಕೆ ಹಾಗೆ ಬೈಬೇಕು ಅಂತ ಶ್ರೀರಾಮಕೃಷ್ಣರಿಗೆ ಹೇಳ್ತಾರೆ ಶ್ರೀ ಮಾತೆಯವರು. ಅಂದ್ರೆ ಯಾವ ಭಾವದಲ್ಲಿ ಶ್ರೀ ಮಾತೆಯವರು ಎಲ್ಲವನ್ನೂ ಸ್ವೀಕರಿಸ್ತಾ ಇದ್ದಾರೆ ಅಂತ. ಎಲ್ಲರೂ ತನ್ನ ಮಕ್ಕಳು, ಯಾವ ಮಗುಗೂ ತೊಂದರೆ ಆಗ, ಅವಳೇ ಆ ರೀತಿಯಾಗಿ ರಾಮಕೃಷ್ಣರನ್ನ ತನ್ನ ಪತಿ ಅಂತ ತಿಳ್ಕೊಂಡು ಹಾಗೆ ಭಾವನೆಯಿಂದ ಬಂದು ಒಂದ್ ರೀತಿ ಅನುಚಿತವಾದ ವರ್ತನೆ ಮಾಡಿದಾಗಲೂ ಕೂಡ ಶ್ರೀ ಮಾತೆಯವರಿಗೆ ಗೊತ್ತಾದ ಮೇಲೂ ಕೂಡ ಅವಳನ್ನ ಕ್ಷಮಿಸಿ ಅವಳು ತನ್ನ ಮಗಳನ್ನು ಬಂದು ಊಟ ಹಾಕಿ ಅವಳಿಗೆ ಊಟ ಕೊಟ್ಟು ಶಾಂತರಾಗಿ ಅವಳ ಮನಸ್ಸನ್ನ ಶಾಂತ ಮಾಡಿ ಕಳಿಸ್ತಾರೆ. ಅಂತಂದ್ರೆ ಶ್ರೀ ಮಾತೆಯವರ ಮಟ್ಟ ಯಾವ ಮಟ್ಟದ್ದು ಇದನ್ನೆಲ್ಲ ನಾವು ಭಾವಿಸುವುದು, ಅವಳಲ್ಲಿ ಶರಣಾಗತರಾಗುವುದು. ಸ್ವತಃ ಶ್ರೀರಾಮಕೃಷ್ಣರು ಹೇಳಿದರು, ಅವಳು ಸಾಕ್ಷಾತ್ ಸರಸ್ವತಿ, ಅವಳು ಜಗತ್ತಿಗೆ ಜ್ಞಾನವನ್ನು ನೀಡೋದಕ್ಕೋಸ್ಕರ ಬಂದಿದ್ದಾಳೆ ಅಂತ ಹೇಳಿ. ಜ್ಞಾನ ಅಂತಂದ್ರೆ ಅವಳ ಹೆಸರೇ ಸಾರದ, ಅಂದ್ರೆ ಸಾರವನ್ನ ಜ್ಞಾನವನ್ನ ನೀಡುವಂಥವಳು. ಎಲ್ಲ ಜೀವಿಗಳ ಮೇಲೆ ತನ್ನ ಪ್ರೀತಿ ಕರುಣೆಯನ್ನ ಹರಿಸಿ ರಾಮಕೃಷ್ಣರ ಪ್ರೇಮ ಸ್ವರ ಧ್ವನಿಯಾಗಿ ಅವಳು ಜಗತ್ತಿನಲ್ಲಿ ಕೆಲಸ ಮಾಡಿದ್ರು. ಶ್ರೀರಾಮಕೃಷ್ಣ ಹಾಗೆ ಹೇಳಿದರು. ಸ್ವಾಮಿ ಬ್ರಹ್ಮಾನಂದರು, ಪ್ರೇಮಾನಂದರು ಇವರೆಲ್ಲ ಅವ್ರ ನಡೆದಂತ ಒಂದು ಘಟನೆ ಇದೆ. ಅಲ್ಲಿ ಒಬ್ಬ ಮಂತ್ರ ದೀಕ್ಷೆ ತೆಗೆದುಕೊಳ್ಳುವಂತ ವ್ಯಕ್ತಿ ಒಂದು 3-4 ಜನ ಬಂದಿರ್ತಾರೆ. ಅವ್ರನ್ನ ಬೇಲ್ಮಠದಲ್ಲಿ ಅವರು ಮಂತ್ರದೀಕ್ಷೆ ಕೊಡಕ್ಕೆ ಒಪ್ಪಿಕೊಳ್ಳಲ್ಲ. ಜಯರಾಮ್ ಬಾಟಿಗೆ ಕಳಿಸ್ತಾರೆ. ಅಲ್ಲಿ ಜಯರಾಮ್ ಬಾಟಿಲಿ ಹೋಗಿ ಅವರು ಶರಣಾಗತರಾದ್ಮೇಲೆ ಶಾರದಾ ಮಾತೆಯವರಿಗೂ ಗೊತ್ತು, ಈ ಬ್ರಹ್ಮಾನಂದರಿಗೂ ಗೊತ್ತು ಏನಂತಂದ್ರೆ, ಆ 3 ಜನರಿಗೆ ನಾವೇನೋ ಮಂತ್ರದೀಕ್ಷೆ ಕೊಟ್ಬಿಟ್ಟಿದರೆ ನಾವಿಲ್ಲೇ ನಮ್ಮ ನಾವೇ ನಾಶವಾಗಿ ಹೋಗ್ತಾ ಇದ್ವಿ ಅನ್ನೋತ್ತಿಲ್ಲ, ಅಷ್ಟು ಪಾಪಗಳನ್ನ ಮಾಡಿದಂಥ ವ್ಯಕ್ತಿಗಳು. ಆದರೆ ಶ್ರೀ ಮಾತೆಯವರ ಹತ್ತಿರ ಕಳಿಸಿದಾಗ ಆ ಎಲ್ಲವನ್ನ ಅಗ್ನಿ ಹೇಗೆ ಎಲ್ಲವನ್ನೂ ದಹಿಸಿ ಹಾಕುತ್ತೋ ಹಾಗೆ ಎಲ್ಲರ ಪಾಪಗಳನ್ನ ಕೂಡ ಆ ಶ್ರೀ ಮಾತೆಯವರ ಒಳಗಿರ್ತಕ್ಕಂಥ ಅಗ್ನಿ ಸುಟ್ಟು ಹಾಕಿಬಿಡ್ತು. ಅದರಿಂದ ನಮ್ಮನ್ನು ಬಚಾವ್ ಮಾಡಿದ ತಾಯಿ ಅಂತೇಳಿ ಪ್ರೇಮಾನಂದರು ಬರೀತಾರೆ. ಹೀಗೆ ವಿವೇಕಾನಂದರಂತೂ ರಾಮಕೃಷ್ಣರನ್ನ ನೀನು ಅವತಾರ ಪುರುಷ ಅಂತ ಕರಿ ಅಥವಾ ಬಿಡು, ಅದು ನಿನಗೆ ಬಿಟ್ಟದ್ದು. ಆದರೆ ಯಾರು ಶ್ರೀ ಮಾತೆಯವರನ್ನ ಅವತಾರ ಪುರುಷ ಅಂತ ಒಪ್ಪಿಕೊಡೋದಿಲ್ವೋ ಅವನಿಗೆ ನನ್ನ ಧಿಕ್ಕಾರವಿರಲಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಪ್ರತಿಯೊಂದು ಮಾತನ್ನೂ ಕೂಡ ಪ್ರಶ್ನೆ ಮಾಡಿ ಪರಿಪ್ರಶ್ನೆ ಮಾಡಿ 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 ಅದನ್ನ ಪರೀಕ್ಷೆಗಳನ್ನು ಮಾಡಿಯೇ ಸ್ವೀಕರಿಸಿದ್ರು. ಆದರೆ ಶ್ರೀ ಮಾತೆಯವರು ಹೇಳಿದಂಥ ಒಂದೇ ಒಂದು ಮಾತನ್ನು ಕೂಡ ಅವರು ಪರೀಕ್ಷೆ ಮಾಡೋದಕ್ಕೆ ಹೋಗಲಿಲ್ಲ. ಅಷ್ಟೇ ಅಲ್ಲ, ಆ ಶಾರದಾ ಮಾತೆಯವರು ಹೇಳಿದ್ದನ್ನ ಅದನ್ನ ಸತ್ಯ ಅಂತ ಒಪ್ಪಿಕೊಂಡ್ರು. ಮತ್ತೆ ಅವರು ಅಮೆರಿಕಕ್ಕೆ ಹೋಗ್ಬೇಕಾದ್ರೂ ಕೂಡ ಶ್ರೀ ಮಾತೆಯವರಿಗೆ ಪತ್ರವನ್ನು ಬರೆದು ಅವರ ಒಪ್ಪಿಗೆಯನ್ನು ಕೇಳಿದ್ದನ್ನು ನೋಡಿ, ಅವರ ಆಶೀರ್ವಾದವನ್ನು ತೆಗೆದುಕೊಂಡದ್ದನ್ನು ನೋಡಿದರೆ ಲೋಕ ಶಿಕ್ಷಣಕ್ಕಾಗಿ ಶ್ರೀ ಮಾತೆಯವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ಜಗತ್ತಿನ ಜನರಿಗೆ ವಿವೇಕಾನಂದರಂತ ಧೀಮಂತ ವ್ಯಕ್ತಿಗೆ, ಅತ್ಯುನ್ನತ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದಂಥ ವ್ಯಕ್ತಿಗೆ, ಬುದ್ಧಿವಂತ ವ್ಯಕ್ತಿಗೆ, ಜಗತ್ತು ಇವತ್ತು ಅವ್ರನ್ನ ಕಂಡು ಬೆರಗಾಗ್ತಾ ಇದೆ, ಅವರಿಗೆ ಬುದ್ಧಿಯನ್ನು ಹೇಳುವಂತ ಅಥವಾ ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಅಂತಂದ್ರೆ ಶ್ರೀ ಮಾತೆಯವರ ವ್ಯಕ್ತಿತ್ವ ಊಹಾತೀತ, ಕಲ್ಪನಾತೀತ, ಭಾವಾತೀತ. ಅದನ್ನು ನಾವು ಭಾವಿಸಬೇಕು ಅಂತ ಶ್ರೀ ಮಾತೆಯವರಲ್ಲಿ
ಅಂತಂತ ಆ ವಿವೇಕಾನಂದರ ದೃಷ್ಟಿಯಲ್ಲಿ ಶ್ರೀಮಾತೆಯವ್ರು ನೋಡ್ಬೇಕು, ರಾಮಕೃಷ್ಣರ ದೃಷ್ಟಿಯಲ್ಲಿ ನಾವು ಶ್ರೀಮಾತೆಯವ್ರನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಆಗ್ತದೆ. ಅಂದ್ರೆ ಹೀಗೆ ಹೋ ಇಂಥವ್ರ ಅಂತ ಅದು ನಮ್ಮ ಮನಸ್ಸಿಗೆ ಪೂರ್ಣ ಮನವರಿಕೆ ಆಗೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ನಮ್ದು ಬಹಳ ಸೀಮಿತ ಬುದ್ಧಿ, ಸೀಮಿತ ಮನಸ್ಸು, ಇದು ಅದನ್ನೆಲ್ಲ ಭಾವಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮಕೃಷ್ಣರು ಗ್ರೇಟ್ ಅಂತ ಒಪ್ಕೊಂಡಿದ್ದೀವಿ, ವಿವೇಕಾನಂದ ಗ್ರೇಟ್ ಅಂತ ಒಪ್ಕೊಂಡಿದ್ದೀವಿ. ಅವ್ರು ಹೇಗೆ ಶ್ರೀಮಾತೆಯವ್ರು ನೋಡಿದ್ರು ಅಂತ ಮಾತನ್ನು ಕೇಳಿದಾಗ ಮತ್ತು ಅದೆಲ್ಲ ಬೇಡ. ಈಗ ನಾವು ನಮ್ಮ ಕಷ್ಟಗಳಿಗೆ, ನಮ್ಮ ತೊಂದರೆಗಳಿಗೆ ಶ್ರೀಮಾತೆಯವ್ರು ಪ್ರಾರ್ಥನೆ ಮಾಡಿಕೊಂಡು ನೋಡಿದಾಗ ಅವರಿಂದ ಬರುವಂಥ ಪ್ರತಿಕ್ರಿಯೆಯನ್ನು ಗೊತ್ತಾಗುತ್ತೆ. ಆವಾಗ ನಮಗೆ ಅರ್ಥ ಆಗತ್ತೆ, ಸಾಕ್ಷಾತ್ ಜಗಜ್ಜನನೇ ಶ್ರೀಮಾತೆ ಶಾರದಾದೇವಿ.